ಹಲೋ, ಹಿಂಗ್ ಗೊರ್ಕಿ ಹೊಡೆದ್ರೆ ನಾವ್ ಹಿಂಗ್ ಮಲ್ಕೊಳ್ಳೋದು? ಸಾರಿ ಸಾರಿ ಸಾರಿ, ಇದೇ ನನ್ನ ಸಮಸ್ಯೆ. ಕಣ್ಣು ಮುಚ್ತಾ ಇದ್ದ ಹಾಗೆ ಗೊರ್ಕೆ ಹೊಡಿತೀಯ ಅಂತಾರೆ. ನೀವು ಮಲ್ಕೊಳ್ಳಿ, ಇನ್ ಬರಲ್ಲ. ಬಂದ್ಬಿಡ್ತಾ? ತಗೋತೀನಿ. ಒಂದ್ ನಿಮಿಷ, ನಿಮ್ ಹೆಸರನ್ನ ನೀವ್ ಹೇಳಲೇ ಇಲ್ಲ. ಅದೇ ಹೇಳಿದ್ನಲ್ಲ. ಅದು ಅಂತೂ ಸಿಕ್ತಿಯಲ್ಲ, ಬಂದೇ ಇರು. ನನ್ ಗೆಸ್ಸಿಂಗ್ ಹೇಗಿತ್ತು? ನೀನ್ ಇದೇ ಗಾಡಿಲಿ ಬರ್ತೀಯಾ ಅಂತ ನನ್ ಗೆಸ್ಸಿಂಗ್ ಹೇಗಿತ್ತು? ನಿನ್ ಗೆಸ್ ಚೆನ್ನಾಗಿದೆ. ಬಾತ್ರೂಮ್ ಅಲ್ಲಿ ಬಿದ್ದೋಗಿದ್ದಮ್ಮ ಚೆನ್ನಾಗಿದಾರ ತಾನೇ? ಅದನ್ನ ಮುಟ್ಬೇಡಪ್ಪ ನೀನು. ನೋಡಿ, ಅಮ್ಮ ಬಾತ್ರೂಮ್ ನಲ್ಲಿ ಬಿದ್ರು ಅನ್ನೋದೇನೋ ನಿಜಾನೇ, ಆದ್ರೆ ಏನು ಪೆಟ್ಟಾಗಿಲ್ಲ. ಗೊತ್ತು. ನೀನ್ ನೋಡ್ಬೇಕು ಅಂದ್ರೆ ನಿಮ್ಮಮ್ಮ ಬಾತ್ರೂಮ್ ಅಲ್ಲಿ ಬೀಳ್ತಾರೆ, ಅದು ಅವ್ರ ಟ್ರಿಕ್. ನಾನ್ ಕೇಳ್ತಿರೋದು ಬೇರೆ ಏನು ಅಲ್ಲ, ನಿಮ್ಮಮ್ಮ ಯಾಕೆ ಇಲ್ಲಿ ಬಂದ್ ನಿನ್ ಜೊತೆ ಇರಲ್ಲ ಅಂತ. ಕೋಳಿಗಳನ್ನ ಯಾರು ನೋಡ್ಕೋತಾರೆ, ಬೆಕ್ಕಿಗೆ ಯಾರು ಊಟ ಹಾಕ್ತಾರೆ, ಹಸ್ಗಳಿಗೆ ಯಾರು ಹುಲ್ಲು ಹಾಕ್ತಾರೆ, ಇದನ್ನ ಅಮ್ಮ ಕೇಳೋದು. ಎಲ್ಲ ಬಿಟ್ಟು ಬರ ಕೇಳು. ಇಲ್ಲೇ ಇದ್ರೆ ನೀನ್ ದುಡ್ದಿದ್ ಸಂಬಳ ಇಲ್ಲ ರೈಲ್ವೆ ಟಿಕೆಟ್ಗೆ ಖರ್ಚಾಗುತ್ತೆ. ಬೇರೆ ಏನಾದ್ರು ಬಿಟ್ಟಿದ್ಯಾ? ನಡಿ, ಲೇಟ್ ಆಗ್ತಿದೆ. ಹೌದು, ನೀವ್ ಹೇಗ್ ಫ್ರೀ ಇವತ್ತು? ಡ್ರೈವಿಂಗ್ ಸ್ಕೂಲ್ ಕ್ಲೋಸ್ ಮಾಡ್ಬಿಟ್ರಾ? ನೀ ಹಂಗೆಲ್ಲ ಅಡ್ವಾಯ್ ಹಾಕ್ಬೇಡ. ಇವತ್ ನಾ ತಗೋತಾ ಇರೋ ಕ್ಲಾಸ್ ಇರೋದು ಮಧ್ಯಾಹ್ನ 1 ಗಂಟೆಗೆನೆ. ಅಲ್ಲಿವರೆಗೂ ಈ ಕಾರ್ ಫ್ರೀನೇ. ಈ ಕಾರಲ್ಲಿ ನಿನ್ನ ಫ್ಲಾಟ್ ಬಿಟ್ರೆ ಬಾಡಿಗೆ ಸಿಗುತ್ತಲ್ಲ. ಅದು ಸರಿನೇ. ನಿಮ್ ಬುದ್ಧಿ ತುಂಬಾನೇ ಚುರುಕಾಗಿದೆ. ನನಗೆ ಕಾರ್ ಬೇಡ, ನಾನು ಆಟೋ ಹಿಡ್ಕೊಂಡು ಹೋಗ್ತೀನಿ. ನನಗೆ ಆಟೋ ಕಾಸು ಕೊಟ್ರೆ ಸಾಕು, ಬಾ. ರಾಮು, 2 ದಿನದ ಹಿಂದೆ ನನಗೆ 70 ವರ್ಷ ವಯಸ್ಸಾಗಿರೋ ಸ್ಟೂಡೆಂಟ್ ಸಿಗ್ದ. 70 ವರ್ಷನಾ? ಆ ಯಪ್ಪಂಗೆ ವಯಸ್ಸಾದ್ಮೇಲೆ ಹೆಂಡತಿನ ಪಕ್ಕದಲ್ಲಿ ಕೂರಿಸ್ಕೊಂಡು ಕಾರ್ ಓಡಿಸ್ಕೊಂಡು ಹೆಂಡತಿ ಮನೆಗೆ ಹೋಗೋ ಆಸೆ. ಪೆನ್ಷನ್ ಆಗಿದ್ದಕ್ಕೆ ಕಾರ್ ತಗೊಳಕಾಗಿದ್ದು. ದೇವ್ರೇ, ಈ ವಯಸ್ಸಲ್ಲಿ ಅವ್ರಿಗೆ ನೀನ್ ಡ್ರೈವಿಂಗ್ ಹೇಳ್ಕೊಡ್ತೀಯಾ? ಅದ್ರ ಬಗ್ಗೆ ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ? ನನ್ ಕೆಲಸ ಡ್ರೈವಿಂಗ್ ಹೇಳ್ಕೊಡೋದು. ನಾನು ಒಳ್ಳೆ ಫೀಸು ತಗೊಂಡೆ. ಅವ್ರಿಗೆ ಹೇಳ್ಕೊಡೋದ್ರಲ್ಲಿ 5 ವರ್ಷ ಆಗುತ್ತೆ. ಕ್ಲಚ್ ಹಿಡಿ ಅಂದ್ರೆ ಬ್ರೇಕ್ ಹಿಡಿತಾನೆ, ಬ್ರೇಕ್ ಹಿಡಿ ಅಂದ್ರೆ ಆಕ್ಸಿಲೇಟರ್ ತುಳಿತಾನೆ. ಹಾಗಿದ್ರೆ 6 ವರ್ಷನೂ ಸಾಲಲ್ಲ. ಅದೇ ಅವ್ನು ಬೇಗ ಸಾಯ್ಬಾರ್ದು ಅಂತ ನಾನು ದೇವರಲ್ಲಿ ಕೇಳ್ಕೊತಿದ್ದೀನಿ. ಹತ್ತು ರಾಮಾನುಜನ್ ಈ ಕೈಯಿಂದ ಒಳ್ಳೆ ಟೀ ಕುಡಿಯಂತ ಆಸೆ ಇದ್ರೆ ನನ್ನ ಜೊತೆಗೆ ಮೇಲ್ಗಡೆಗೆ ಬನ್ನಿ. ನನಗೆ ಶಿವಾಜಿನಗರದಲ್ಲಿ ಕಾರ್ ನೋಡೋ ಒಂದ್ ಕೆಲಸ ಇದೆ. ನೀನ್ ಆಟೋ ಕೊಡ್ಬೇಕು ಅಂತ ಇಟ್ಕೊಂಡಿದ್ದ ದುಡ್ಡನ್ನ ನಿನ್ ಕೈಯಾರೆ ನನಗೆ ಕೊಡು. ಏನು? ಆ ದುಡ್ಡನ್ನ ನಾನು ಆಮೇಲೆ ಕೊಡ್ತೀನಿ. ಈಗ ನನ್ನ ಹತ್ರ ಬರೀ 2000 ರೂಪಾಯಿ ಮಾತ್ರ ಇದೆ. ತರಕಾರಿ, ಸೊಪ್ಪು 1 ಕಟ್ಟಿಗೆ 2 ರೂಪಾಯಿ. ಸೊಪ್ಪು ಅಮ್ಮ ನಿಲ್ಲಮ್ಮ. ಯಾವ ತರಕಾರಿ ಬೇಕು? ಪಾಲಕ್ ಸೊಪ್ಪು ಬೇಕು. ಎಷ್ಟು? 2 ರೂಪಾಯಿ ಅಮ್ಮ. ಅಯ್ಯೋ 2 ರೂಪಾಯ? ಮೊನ್ನೆ ತಾನೇ 1 ರೂಪಾಯಿ ಕೊಟ್ಟಿದ್ದೆ. ಹಲೋ ರಾಮು, ಏನು ಬೇಗ ಬಂದಿದ್ಯಾ? ಅಮ್ಮ ಬಾತ್ರೂಮ್ ಅಲ್ಲಿ ಬಿದ್ದಿಲ್ವಾ? ಬಿದ್ಬಿಟ್ಟಿದ್ರು ಅಜ್ಜಿ, ಆದ್ರೆ ಏನೂ ಆಗಿಲ್ಲ. ಅದು ಪ್ರೆಸ್ ಮಾಡಿ ಏನು ಪ್ರಯೋಜನ ಇಲ್ಲ ಸರ್. ಶನಿವಾರನೇ ಲಿಫ್ಟ್ ಅನ್ನ ಸರಿ ಮಾಡಿಸ್ತೀನಿ ಅಂತ ಅಸೋಸಿಯೇಷನ್ ಸೆಕ್ರೆಟರಿ ಹೇಳಿದ್ರು. ಯಾವ ಶನಿವಾರ ಅಂತ ಹೇಳೇ ಇಲ್ವೇ? ಅಂದ್ರೆ ಯಾವ ಕಾಲಕ್ಕೂ ಇದು ವರ್ಕ್ ಮಾಡೋ ಹಾಗೆ ಇಲ್ವಾ? ವರ್ಕ್ ಆಗುತ್ತೆ. ಇಸ್ರೇಲ್ ಪಾಲಿಸಿ ಮುಗಿಬೇಕಾದ್ರೆ ವರ್ಕ್ ಆಗುತ್ತೆ. ಆಮೇಲೆ ರಾಮು ಸರ್, ಆ ಸಿನಿಮಾನು ಹೋಯ್ತು ಸರ್. ಯಾವ ಸಿನಿಮಾ?
ಒಂದ್ ಕನ್ನಡ ಸಿನಿಮಾದಲ್ಲಿ ಆಕ್ಟ್ ಮಾಡಕ್ಕೆ ಚಾನ್ಸ್ ಸಿಕ್ತಂತ ಹೇಳಿದ್ನಲ್ವಾ, ಅದು ಹೋಯ್ತು. ಎಲ್ಲ ಸರಿಯಾಗೇ ಬಂದಿತ್ತು. ಡೈರೆಕ್ಟರ್ ಸರ್ ನನ್ನ ಹತ್ರ ಹೆಸರು ಕೇಳಿದ್ರು. ಆಮೇಲೆ ನಾನು ಹೇಳಿದೆ ಕೋಟೆ ಪ್ರಭಾಕರ್ ಅಂತ. ಅವ್ನ್ ಮುಖ ಸಿಂಡಿಸ್ಕೊಂಡ. ಅವನಿಗೆ ಅದು ಇಷ್ಟ ಇಲ್ಲ ಅನ್ಕೊಂತೀನಿ. ನಮಗೆ ಅದೃಷ್ಟ ಇಲ್ಲ ಅಂತ ಅನ್ಕೋಬೇಕು. ಕಣ್ ತೆರೆದು ನೋಡು ಸಿನಿಮಾ ಬಾಲಕೃಷ್ಣ. ಕಣ್ ತೆರೆದು ನೋಡು ಸಿನಿಮಾದಲ್ಲಿ ಬಾಲಕೃಷ್ಣ ಅವ್ರ ಹತ್ರ ನೀನ್ ಬೀಡಿ ತಗೊಂಡ್ ಸೇದಿದ್ ಕತೆ ತಾನೇ? ಅದ್ರ ಬಗ್ಗೆ ನಾವ್ ಎಷ್ಟ್ ಸಲ ಮಾತಾಡಿಲ್ಲ. ಹಾಗ ನೀನ್ ಇನ್ನೊಂದ್ಸರಿ ಕತೆ ಹೇಳ್ತಾ ಇದ್ರೆ ನನ್ಗೆ ಆಫೀಸ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ. ಅಂಬರ ತುಂಬಿದ ಪ್ರೇಮ ಮದ್ರಾಸ್ ಅಲ್ಲಿ ನೀರಿನ ಪ್ರಾಬ್ಲಮ್ ಎಲ್ಲಾ ಕಡೆನೂ ಇದೆ. ಈಗ ನಮ್ ಫ್ಲಾಟ್ ಅಲ್ಲಿ ಮಾತ್ರ ಅಲ್ಲ. ಮಿಸ್ಟರ್ ರಾಮು, ಕಮಿಂಗ್ ಸಂಡೇ ವಿ ಹ್ಯಾವ್ ಅ मीटिंग. ओके हाय हाय सरदार जी, क्या संडे को एसोसिएशन का मीटिंग है, जरूर आना. मीटिंग? ओ मैडम, पहले लिफ्ट तो ठीक कराओ, फिर मीटिंग का सोचेंगे. मेरा तो दिमाग खराब What is करता है. this? Everybody is believing me. What can I do? ನಾನು ಲಿಫ್ಟ್ ಮೆಕ್ಯಾನಿಕಾ. ಹಾಯ್ ಅಂಕಲ್. ಹಾಯ್ ಪಾರ್ವತಿ. ಅಂಕಲ್, ಒಂದ್ ವಿಷಯ. ಏನ್ ವಿಷಯ? ಐ ನೋ ಯು ವೋಂಟ್ ಬಿಲೀವ್ ಮೀ, ಆದ್ರೆ ನಾನು 2 ಕಣ್ಣಲ್ಲೂ ನೋಡ್ದೆ. ಏನ್ ನೋಡ್ದೆ ನೀನು? ಫಸ್ಟ್ ಫ್ಲೋರ್ ಅಲ್ಲಿ ಗೋಪಾಲ್ ಅಂಕಲ್ ಇದಾರಲ್ಲ, ಹಿ ವಾಸ್ ಅಲೋನ್ ಇನ್ ಹಿಸ್ ಫ್ಲಾಟ್. G9 ಫ್ಲಾಟ್ಗೆ ಶಾಂತಿ ಆಂಟಿ ಅದೇ ಟೈಮ್ಗೆ ಯಾಕೆ ಅಲ್ಲಿ ಹೋಗ್ಬೇಕು? ನಾನು ಹಾಗೆ ನನ್ ಕಿವಿನ ಬಾಗ್ಲೆ ಕೊಟ್ಟು ಕೇಳಿಸ್ಕೊತಿದ್ದೆ. ಒಳಗಡೆ ಬರೀ ನಗುವಿನ ಸದ್ದು. ನೀನ್ ಯಾಕೆ ಇನ್ನೊಬ್ರು ಮನೆ ಬಾಗ್ಲಲ್ಲಿ ಕಿವಿ ನಿಟ್ಬಿಟ್ಟು ಕೇಳಿಸ್ಕೊಂಡೆ? ಇದು ಯಾವಾಗ್ಲಿಂದನೂ ನಡೀತದೆ ಅಂಕಲ್. ಅದ್ ಮಾತ್ರ ಅಲ್ಲ, ಡಿ ಬ್ಲಾಕ್ ಅಲ್ಲಿ ಡಾಕ್ಟರ್ ಅಂಕಲ್ ಮಗಳಿಗೆ ಟ್ಯೂಷನ್ ಹೇಳ್ಕೊಡಕ್ ಬರ್ತಾರಲ್ಲ, ಕಮಲ್ ಹಾಸನ್ ತರ ಇದಾರಲ್ಲ, ಅವರಿಗೆ ಆ ಹುಡುಗಿ ಮೇಲೆ ಪ್ರೀತಿ. ಇವಾಗ ಟ್ಯೂಷನ್ ನಿಲ್ಸಿದ್ದಾರೆ. ಪಾರ್ವತಿ, ನೀನ್ ಹೋದ್ಸಲ ಎಕ್ಸಾಮ್ ನಲ್ಲಿ ಫೇಲ್ ಆಗಿದ್ಯಾ. ಟಿವಿನಲ್ಲಿ ಸೀರಿಯಲ್ ಹಾಡ್ಗಳನ್ನ ಕೇಳೋದ್ ಬಿಟ್ಟು ಒಂದಿನೂ ನಿನ್ ಕೈಯಲ್ಲಿ ಪುಸ್ತಕಗಳನ್ನ ನೋಡ್ಲೇ ಇಲ್ಲ ಅಂತ ನಿನ್ ಅಜ್ಜಿ ಹೇಳಿದ್ದು ಖಂಡಿತ ನಿಜಾನೇ. ನೋಡು, ಇನ್ಮೇಲಾದ್ರೂ ಇನ್ನೊಬ್ರು ಪ್ರೀತಿ ವಿಷಯನ ಎನ್ಕ್ವೈರಿ ಮಾಡೋದನ್ ಬಿಟ್ಟು ಓದಿ ಪಾಸ್ ಆಗೋದ್ ನೋಡು. ಅಯ್ಯೋ, ಛೇ, ಛೇ. ನಂಬಿಯಾರ್, ಒಂದ್ ಟೀ ತಗೊಂಡ್ ಬರ್ತೀರಾ? ನೋಡಿ, ಇನ್ನೊಂದ್ ವಿಷಯ, ಆ ಹುಡುಗನ್ಗೆ 2 ದಿವಸ ಪೇಪರ್ ಹಾಕ್ಬೇಡಿ ಅಂತ ಹೇಳಕ್ ಹೇಳಿದ್ದೆ, ನೀವ್ ಹೇಳೇ ಇಲ್ಲ. ಇವತ್ ಹಾಲ್ ತಗೊಂಡ್ ಬಾ ಅಂತ ಹೇಳಿದ್ದೆ, ಅದು ಮಾಡಿಲ್ಲ. ಅದು ಬಂದು ರಾಮು ಸರ್, ಹಾಲಾಕ ಹುಡುಗ ಸೈಕಲ್ ಇಂದ ಬಿದ್ದೋದ, ಇವತ್ ಬಂದಿಲ್ಲ. ಸುಳ್ಳು, ನೀವು ಸುಳ್ಳು ಹೇಳ್ತೀರಾ. ನೀವು ದೊಡ್ಡ ಫಿಲ್ಮ್ ಆರ್ಟಿಸ್ಟ್ ಆಗ್ಬೇಕು ಅನ್ಕೊಂಡಿರೋರು, ನಿಮ್ಗೆ ಇದಕ್ಕೆಲ್ಲ ಟೈಮ್ ಎಲ್ಲಿದೆ? ಆ ಟೀನಾದ್ರೂ ಬೇಗ ಕಳ್ಸಿ. ಆಮೇಲೆ ಆ ಗ್ಯಾಸ್ ಏಜೆನ್ಸಿ ಫೋನ್ ನಂಬರ್ ಇದೆಯಲ್ಲ, ಅವ್ರಿಗೆ ಫೋನ್ ಮಾಡಿ ಬೇಗ ಒಂದ್ ಸಿಲಿಂಡರ್ ಕಳ್ಸೋದಕ್ಕೆ ಹೇಳಿ. ಅಷ್ಟೇನೆ. ಗುಡ್ ಮಾರ್ನಿಂಗ್. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. 7th ಫ್ಲೋರ್. ಇದೆಂಥ ಅದ್ಭುತ. ಈ ಜಗತ್ ಇಷ್ಟೊಂದ್ ಚಿಕ್ಕದ. ನಿನ್ನೆ ಟ್ರೈನು, ಇವತ್ತು ಲಿಫ್ಟ್. 7th ಫ್ಲೋರ್ ಅಲ್ಲಿ. ಓ, ಸಾಫ್ಟ್ವೇರ್ ಕಂಪ್ನಿನಾ? ನೀವ್ ಅಲ್ಲಿ ಕೆಲಸ ಮಾಡ್ತೀರಾ? ನಾನ್ ಇವತ್ತರೆಗೂ ನೋಡೇ ಇಲ್ವಲ್ಲ. ಅದ್ರ ಪಕ್ಕದಲ್ಲಿರೋದೇ ನನ್ನ ಆಫೀಸು. ಹೇಗ್ ನೋಡಕ್ಕಾಗತ್ತೆ? ನಾನ್ ಇವತ್ತೇನೇ ಜಾಯ್ನ್ ಆಗ್ತಿರೋದು. ಇಸ್ ಇಟ್? ಹಾಗಿದ್ರೆ ಒಂದ್ ವಿಷಯ ಹೇಳ, ಯು ಆರ್ ದ ಲಕಿಯೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ನೌ. ನನ್ನನ್ನ ನೋಡಿ ನೀವು ಕೆಲ್ಸಕ್ಕೆ ಜಾಯ್ನ್ ಆದ್ರೆ ಇದಕ್ಕಿಂತ ಒಳ್ಳೆ ಆರಂಭ ಯಾವುದೂ ಇಲ್ಲ. ಥ್ಯಾಂಕ್ ಯು. ಸಾರಿ. ಇದನ್ನೆಲ್ಲ ನಾನ್ ಸುಮ್ನೆ ಹೇಳಲಿಲ್ಲ. ಲಾಯರ್ ಆಗಿರೋ ನಮ್ಮವ್ವ ಕೆಲವೊಂದು ಇಂಪಾರ್ಟೆಂಟ್ ಕೇಸ್ ತಗೊಳ್ಳೋದಕ್ಕೆ ಮುಂಚೆ ನನ್ನ ನೋಡ್ಕೊಂಡೇ ಹೋಗ್ತಾರೆ. ಸೋತ್ ಹೋಗೋಂತ ಕೇಸ್ ಆಗಿದ್ರು ಕೂಡ ಅವತ್ ನಮ್ಮವ್ವ ಖಂಡಿತ ಗೆದ್ದೇ ಗೆಲ್ತಾರೆ. ನನ್ನನ್ನು ನೋಡ್ಕೊಂಡು ಹೋಗಿ ಲಾಟ್ರಿ ಟಿಕೆಟ್ ತಗೊಂಡ ನಮ್ಮ ಊರ್ನವನೊಬ್ಬನಿಗೆ 50 ಲಕ್ಷ ರೂಪಾಯಿ ಬಂತು. ನನ್ನನ್ನು ನೋಡ್ಕೊಂಡು ಹೋಗ್ತಾ ಇದ್ದೀರಲ್ಲ, ಇನ್ಮೇಲೆ ನಿಮ್ಗೆ ಎಲ್ಲ ಒಳ್ಳೇದೇ ಆಗತ್ತೆ. ಅಯ್ಯೋ ದೇವ್ರೆ, ಇದೇನಾಯ್ತು? ನೀವ್ ಹೆದರ್ಕೋಬೇಡಿ, ನಾನ್ ಜೊತೆಲಿದ್ದೀನಲ್ಲ.
ಇದು ಇಲ್ಲಿವರೆಗೂ ಈ ತರ ಆಗಿರ್ಲಿಲ್ಲ. ಕರೆಂಟ್ ಹೋಗಿದೆ. ಅದೇ ಅನ್ಕೊಂಡೆ. ನೀವೇನು ಚಿಂತೆ ಮಾಡಬೇಡಿ, ಇಲ್ಲಿ 3 ಜನರೇಟರ್ ಇದೆ. ಶೋ ಇಟ್ಸ್ ಆಲ್ರೆಡಿ 10. ಜಾಯ್ನ್ ಆಗೋ ದಿನಾನೇ ಲೇಟಾ? ನೀವ್ ಚಿಂತೆ ಮಾಡಬೇಡಿ, ನೀವ್ ನನ್ನನ್ನು ನೋಡ್ಕೊಂಡು ಹೋದ್ರೆ. ಮುತ್ತುರಾಜು. हेलो ಹಲೋ ಮುತ್ತುರಾಜು. ರಾಜೇಂದ್ರ, ಯಾರಾದ್ರೂ ಇದೀರಾ ಅಲ್ಲಿ? ನಾವ್ ಲಿಫ್ಟ್ ಅಲ್ಲಿ ಸಿಕ್ಕಾಕೊಂಡಿದೀವಪ್ಪ. ಹಲೋ, ಲಿಫ್ಟ್ಗೆ ಅಂತಾನೆ 4 ಜನ ಮೆಕ್ಯಾನಿಕ್ ಇದ್ದಾರೆ. ಇವತ್ತೆಲ್ಲಿ? ಅದೇ ನನಗೂ ಗೊತ್ತಾಗ್ತಿಲ್ಲ. ಮುತ್ತುರಾಜು, ಯಾರಾದ್ರೂ ಬಂದು ಕಾಪಾಡ್ರಪ್ಪ. ಏಯ್ ಸತ್ಯರಾಜು, ಎಲ್ಲಪ್ಪ ಇದ್ದೀರಾ? ಸತ್ಯರಾಜು, ಕಿರ್ಚ್ಬೇಡ ಕಣಯ್ಯ, ಬಂದೆ. ಈ ಲಿಫ್ಟ್ ರೆಡಿ ಮಾಡಿ. ರಾಜೇಂದ್ರ, ನೀನ್ ಬೇಗ ಬರ್ಲಿಲ್ಲ ಅಂದ್ರೆ ಅಷ್ಟೇ ಇಲ್ಲಿ. ಮುತ್ತುರಾಜ ಪ್ಲೀಸ್. ಹಲೋ. ಬಂದೆ. ಕಾಪಾಡಿ ಕಾಪಾಡಿ, ಯಾರಾದ್ರೂ ಬಂದು ಕಾಪಾಡಿ. ಈ ಫ್ಲೋರ್ ಬಾಕ್ಲು ತೆಗ್ ನೋಡೋಣ, ಸ್ವಲ್ಪ ಗ್ಯಾಪ್ ಇರು, ಎಳ್ದು ಬಿಡೋಣ. ಏಯ್ ಹಲೋ, ನೀವ್ ಹೆದರ್ಕೋಬೇಡಿ, ನಾನ್ ಕರಿತೀನಿ. ಮುತ್ತುರಾಜ, ಲೇ ರಾಜೇಂದ್ರ, ಉಸಿರಾಡಕ್ ಆಗ್ತಿಲ್ವೋ? ಲೇ ಯಾಕೆ ಸರ್ ಟೆನ್ಷನ್ ಆಗ್ತಾ ಇದೀರಾ? ಯಾರೋ ಹುಚ್ಚ ತಗ್ಲಾಕೊಂಡ್ಬಿಟ್ಟಿದ್ದಾನೆ. ಲೇ ಬನ್ರೋ, ಲೇ ಉಸಿರಾಡಕ್ ಆಗ್ತಿಲ್ಲ ಕಣ್ರೋ. ಕಿರ್ಚ್ಬೇಡಿ ಸರ್, ತೆಗಿತಾ ಇದೀವಿ ತಾನೆ. ಲಿಫ್ಟ್ ರಿಪೇರಿ ಸರ್. ನಿನ್ ಮೇಲೆ ನೋಡ. ಲೇ ಇಲ್ಲಿ ಕಣೋ, ಕೆಳಗೆ. ರಾಜೇಂದ್ರ, ಇವಾಗ ತೆಗಿಯೋ. ओपन बना ಅದ್ ತೆಗಿ ಈಗ. ಅಯ್ಯೋ, ಹೆಂಗೋ ಮೇಲ್ ಬರೋದು? ಸರ್ ಹಂಗೆ ಜಂಪ್ ಮಾಡಿ ಮೇಲ್ ಬನ್ನಿ. ಹೌ ಇಟ್ಸ್ ಆಲ್ರೆಡಿ ಲೇಟ್ ಫಾರ್ ಮೀ. ಓ ಮೈ ಗಾಡ್. ಮೊದಲು ಇವ್ರು ಬರ್ಲಿ. ಅವ್ರು ನಂಗೆ ಎತ್ಕೊಟ್ಬಿಡಿ. ಯಾ ಎತ್ಕೊಡಿ ಸರ್. ಸಾರಿ, ದಿಸ್ ಸೈಡ್. ಓ ಗಾಡ್. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿ, ನಾನು ಹೆಗ್ಲೆ ಮೇಲೆ ಹತ್ತಿ ಮೇಲ್ ಬನ್ನಿ. ಡೈಲಿ ಎಕ್ಸರ್ಸೈಸ್ ಮಾಡೋದ್ರಿಂದ ಒಳ್ಳೆ ಸ್ಟ್ರೆಂತ್. ಓ ಗುಡ್ ಐಡಿಯಾ. ಬೆಂಡ್ ಲಿಟಲ್ ಮೋರ್. ಓಕೆ. ಲಿಟಲ್ ಮೋರ್. ಓ ಲಿಟಲ್ ಮೋರ್. ಓಕೆ. ಅಯ್ಯೋ, ನೋಡ್ಕೊಂಡು ಬನ್ನಿ. ಪ್ರಾಜೆಕ್ಟ್ ಮಾಡಿದೀರಾ ನೀವು? ರಾಜೇಂದ್ರ, ಎತ್ಕೊಳ್ಳು. ಲಾಸ್ಟ್ ವೀಕ್ನೇ ಡೆಡ್ಲೈನ್ ಕೊಟ್ಟಿದ್ರು. ಹೌದಾ? ಬಟ್ ನಂಗೆ ಅದು ಮಾಡಕ್ಕಾಗಿರ್ಲಿಲ್ಲ.